ಆಟೋ ಟಾಟಾ ಎಸಿ ಎಂಟ್ರ ಅಪಘಾತ 8 ಜನರಿಗೆ ಗಂಭೀರ ಗಾಯ. ಗದಗ ಲಕ್ಷ್ಮೇಶ್ವರ ರಾಜ್ಯ ಹೆದ್ದಾರಿಯ ಲಕ್ಷ್ಮೇಶ್ವರ ಹತ್ತಿರದ ರೆಮಿನೆಂಟ್ ಸ್ಕೂಲ್ ಬಳಿ ಅಪಘಾತ. ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ ಜಿಮ್ಸ್ ಆಸ್ಪತ್ರೆಗೆ ರವಾನೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಆಟೋ ಮತ್ತು ಟಾಟಾ ಎಸ್ ಸೆಂಟ್ರ ವಾಹನದ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸುಮಾರು 8 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಲಕ್ಷ್ಮೇಶ್ವರ ತಾಲೂಕಿನ ರೆಮಿನೆಂಟ್ ಶಾಲೆ ಸಮೀಪ ನಡೆದಿದೆ. ಗದಗ ಲಕ್ಷ್ಮೇಶ್ವರ ರಾಜ್ಯ ಹೆದ್ದಾರಿಯ ಲಕ್ಷ್ಮೇಶ್ವರ ಪಟ್ಟಣದ ರೆಮಿನೆಂಟ್ ಶಾಲೆ ಸಮೀಪ ಆಟೋ ಮತ್ತು ಟಾಟಾ ಎಸ್ ಸೆಂಟ್ರ ವಾಹನ ಮುಖಾಮುಖಿ ಡಿಕ್ಕಿಯಾಗಿದ್ದು, ಅಪಘಾತದ ತೀವ್ರತೆಗೆ ಆಟೋದಲ್ಲಿದ್ದ ಪ್ರಯಾಣಿಕರು ಸೇರಿದಂತೆ ಸುಮಾರು 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಸ್ಥಳೀಯರು ಹಾಗೂ ಪೊಲೀಸರು ತಕ್ಷಣವೇ ರಕ್ಷಿಸಿ ಲಕ್ಷ್ಮೇಶ್ವರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿದರು. ಬಳಿಕ ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಸಂಬಂಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರಿದಿದೆ. V30 ಗಾಡಿ ಒಂದು ಪ್ಯಾಸೆಂಜರ್ ಆಟೋ ಒಂದು ಎರಡು ಗಾಡಿ ನಡುವೆ ಒಳಗೆ ಡಿಕ್ಕಿ ಆಗಿತ್ತು. ಒಟ್ಟ 8 ಮಂದಿ ರೀ. 8 ಮಂದಿ ಅವರು ಗಂಗಾವತಿ ಗದಗ ಅಂತ ಹೇಳ್ಯಾರಿಪ್ಪ. ಆಟೋದಾಗಿದ್ದವರು ಗದಗಿನವ್ರು ಅಂತ ಹೇಳ್ಯಾರ. ಇಂಟ್ರಾ ಗಾಡಿಯವ್ರು ಎಲ್ಲಿರೋ ಗೊತ್ತಿಲ್ಲ. ಇಂಟ್ರಾ ಗಾಡಿಯವ್ರು ನಮ್ಗೆ ಯಾರು ಕಾಂಟ್ಯಾಕ್ಟ್ ಆಗಿಲ್ಲ. ಅಲ್ಲಿ ಗದಗಿನ ರಸ್ತೆಯಿಂದ ಬರ್ತದೆ ಹಳ್ಳ ದಾಟಿ ಈ ಕಡೆ